हरिः ओम्। सहनां ववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये प्रथमे पादे सप्तभिः सूत्रैरुपनिबद्धेऽस्मिन् प्रथमे तदन्तरप्रतिपत्त्यधिकरणे तदुपनिबद्धं तस्मिन् अधिकरणे उपनिबद्धं पंचमं सूत्रं पंचमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि पंचमं सूत्रमेव। सर्वाग्रे शङ्करः पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पंचमं सूत्रं तद्भाष्यभागं च यथाचार्यानुग्रहं विचारयामः। इदानीं भगवत्पादानां सुप्रभातश्लोकमेकं द्विवारं पठामः। ॐ मिथ्या विजृम्भितजगद्विभवे विरक्ताः मुक्तेश्च मार्गमनिशं च गवेषयन्तः मन्त्रांस्तव परां समुदीरयन्ति हे संयमीन्द्र गुरुशङ्कर सुप्रभातम्। ॐ मिथ्या विजृम्भितजगद्विभवे विरक्ताः मुक्तेश्च मार्गमनिशं च गवेषयन्तः मन्त्रांस्तव परां समुदीरयन्ति हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे प्रथमं सप्तसूत्रात्मकं तदन्तरप्रतिपत्त्यधिकरणम्। इदानीं तस्मिन् सूत्रे तस्मिन् अधिकरणे तदन्तरप्रतिपत्त्यधिकरणे उपनिबद्धानि सर्वाणि सप्तसूत्राणि एकवारं पठामः। ॐ तदन्तरप्रतिपत्तौ ब्रह्मति सम्परिष्वक्तः प्रश्ननिरूपणाभ्याम् ॐ त्र्यात्मकत्वात्तु भूयस्वात् ॐ प्राणगतेश्च ॐ अग्न्यादिगतिश्रुतेर्वितितेर्नभात्तत्वात् ॐ प्रथमे श्रवणादितितेर्नता एव शुभपत्तेः ॐ
ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಭಾಗ್ ಸಂವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಈಗ ಈ ಮೂರನೆಯ ಸಾಧನಾಧ್ಯಾಯದಲ್ಲಿ 1ನೆಯ ಪಾದದಲ್ಲಿ 1ನೆಯ ಅಧಿಕರಣ ತದಂತರ ಪ್ರತಿಪತ್ಯಧಿಕರಣ, ಅದರಲ್ಲಿನ 5ನೆಯ ಸೂತ್ರ. 5ನೆಯ ಸೂತ್ರ ಯಾವುದು? ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ. ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ. ಇದು ಆ ಅಧಿಕರಣದಲ್ಲಿ 5ನೆಯ ಸೂತ್ರ. ಈಗ ಏನ್ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ? ಈಗ ಪ್ರಾರಂಭ ಮಾಡ್ದ. ಸ್ವಾಮಿ, ಇದುವರ ತನಕ ನೀವು ಹೇಳಿದ್ರಿ ಏನು, ಈ ಒಂದು ಜೀವ ದೇಹಾಂತರ ಪ್ರಾಪ್ತವಾಗಬೇಕು. ಜೀವನಿಗೆ ದೇಹಾಂತರ ಪ್ರಾಪ್ತವಾದಾಗ ಅವನು ಹೇಗೆ ಹೋಗ್ತಾನೆ ಅಂತಂದ್ರೆ, ನೋಡಪ್ಪ, ಅವನು ಈ ಒಂದು ಭೂತ ಸೂಕ್ಷ್ಮಗಳಿಂದ ಸಂಪರಿಷ್ವಕ್ತನಾಗಿ ಹೋಗ್ತಾನೆ ಅಂತಂದ್ರೆ, ಅದನ್ನ ಪ್ರಶ್ನ ನಿರೂಪಣೆಯಿಂದ ನಮಗೆ ಗೊತ್ತಾಗುತ್ತೆ, ಪ್ರಶ್ನ ಪ್ರತಿವಚನದಿಂದ ಗೊತ್ತಾಗುತ್ತೆ ಅಂತಂದ್ರೆ, ಯಾವ ಪ್ರಶ್ನೆ ಪ್ರತಿವಚನ ಎಲ್ಲಿ ಏನು ಅಂತ ಹೇಳೋದಕ್ಕೆ ಸಂದರ್ಭ ಪಂಚಾಗ್ನಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೇವೆ. ಅಲ್ಲಿ ಪ್ರಶ್ನೆ ಇದೆ ಮತ್ತೆ ಪ್ರತಿವಚನವೂ ಇದೆ. ಯಾವುದಕ್ಕೆ? ಈ ಒಂದು ನಾವು ಹೇಳೋದ್ವಲ್ಲಪ್ಪ, ಈಗ ಈ ಒಂದು ಜೀವ ಶರೀರಾಂತರಕ್ಕೆ ಹೋಗುವಾಗ ಅವನು ಈ ಭೂತ ಸೂಕ್ಷ್ಮಗಳಿಂದ ಸಂಪರಿಷ್ವಕ್ತನಾಗಿ ಹೋಗುತ್ತಾನೆ ಎನ್ನುವುದಕ್ಕೆ ಆ ಒಂದು ಪಂಚಾಗ್ನಿ ವಿದ್ಯೆಯಲ್ಲಿ ಇದಕ್ಕೆ ನಮಗೆ ಗಮಕ ಸಿಕ್ಕುತ್ತೆ. ಹೇಗೆ? ಪ್ರಶ್ನ ಪ್ರತಿವಚನ ರೂಪವಾಗಿ ಅಲ್ಲಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಆಗಿತ್ತು. ಏನು ಅಲ್ಲಿ ಒಂದನ್ನು ಮಾತ್ರ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಪೂರ್ತಿ ಅಧಿಕರಣದಲ್ಲಿ. ಏನಲ್ಲಿ ಮುಖ್ಯವಾದ ವಿಚಾರ, ಪಂಚಮ್ಯಾಂ ಆಹುತೌ ಆಪ ಪುರುಷವಚಸೋ ಭವಂತಿ ಅಂತಕ್ಕಂಥದ್ದು. ಹೌದು ತಾನೆ? ಇಲ್ಲಿ ಆ ಮುಂದೆ ನೋಡೋಣ. ಈಗ ಆಯ್ತು ನೋಡ್ರಿ, ಬರೀ ಒಂದು ಅಪ್ಪು ಅಂತ ಮಾತ್ರ ಹೇಳ್ಬಿಟ್ರಲ್ಲ ಅಂತ ಹೇಳಿದ್ರೆ ಅದು ಕ್ರಿಯಾತ್ಮಕತ್ವಾತ್ ಅಂತ ಹೇಳಿ ಅಪ್ಪು ಅಂತ ಹೇಳಿದ್ದಾರೆ. ಅದು ಉಪಲಕ್ಷಣಾರ್ಥವಾಗಿ ಹೇಳಿದ್ದು. ಮತ್ತೆ ತೇಜಸ್ಸು ಅನ್ನಗಳು ಸೇರಿ, ಯಾಕೆ ಎಲ್ಲ ತ್ರಿವೃತ್ಕೃತವಾಗಿ ಹೋಗಿದೆ, ಆದ್ದರಿಂದ ಎಲ್ಲದರಲ್ಲಿ ಎಲ್ಲವೂ ಇದೆ ಅಂತ ಹೇಳಿ. ಮತ್ತು ಪ್ರಾಣಗತೆ, ಪ್ರಾಣಗಳು ಹೋಗುತ್ತೆ, ಪ್ರಾಣಗಳಿಗೂ ಕೂಡ ಗತಿಯನ್ನು ಹೇಳಿದ್ದಾರೆ. ಪ್ರಾಣ ಏನಾಗುತ್ತೆ, ಅದು ಒಂದೇ ಹೋಗೋಕ್ಕಾಗಲ್ಲ, ಅದಕ್ಕೆ ಆಶ್ರಯ ಬೇಕು. ಈ ಎಲ್ಲ ಗಮಕಗಳಿಂದ ಅವನು ಭೂತ ಸೂಕ್ಷ್ಮಗಳಿಂದ ಪರಿಷ್ವಕ್ತನಾಗಿ ಹೋಗ್ತಾನೆ ಅಂತ ಹೇಳಿದಾಗಾಯ್ತು, ಹೇಳಿತ್ತು. ಆಯ್ತು ಸ್ವಾಮಿ. ಮತ್ತೆ ಈ ಒಂದು ಉಪನಿಷತ್ತುಗಳಲ್ಲಿ ಈ ಅಪ್ಪು ಅಂತ ಏನ್ ಹೇಳಿದ್ರಿ, ಆಪಹ ಪೂರ್ಜವಚಸೋ ಭವಂತಿ ಅಂತ ಹೇಳಿದ್ರೆ, ಈ ಅಗ್ನಿಯಾದಿಗಳಿಗೂ ಕೂಡ, ಅಗ್ನಿಯ ಮುಂತಾದವುಗಳಿಗೂ ಕೂಡ ಗತಿಯನ್ನು ಹೇಳಿದ್ದಾರಲ್ಲ, ಅವು ಹೋಗುತ್ತೆ ಅಂತ ಹೇಳಿದ್ದಾರಲ್ಲ. ಅಂದ್ರೆ ಅದು ಭಾಗ್ತ, ಅದು ಗೌಣ, ಅದು ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ಹೇಳಿ, ಏನ ಗೌಣ ದೃಷ್ಟಿ ಅನ್ನುವುದನ್ನು ಹೇಳಿದ್ರು. ಈಗ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಸ್ವಾಮಿ ಇಷ್ಟೆಲ್ಲ ಹೇಳಿದ್ರಿ, ಸರಿ ಆಯ್ತು, ಒಪ್ಪೋಣ, ನಾವು ಒಪ್ಪಿದ್ದೇವೆ. ಏನು? ಈ ಮೊದಲನೇ ಸೂತ್ರ ತದಂತರ ಪ್ರತಿಪತ್ತವು ರಮ್ಮತಿ ಸಂಪರಿಷ್ವಕ್ತ ಪ್ರಶ್ನ ನಿರೂಪಣಾಭ್ಯಾಮ್ ಅಂತಿದೆಯಲ್ಲ, ನಾವು ಒಪ್ಪಿದ್ದೇವೆ. ನೀವು ಪ್ರಮಾಣ ಹೇಳಿದ್ರಿ, ಒಪ್ಪಿದ್ದೇವೆ. ಆದರೆ ಇನ್ನೊಂದು ಪ್ರಶ್ನೆ ಇದೆ ಸ್ವಾಮಿ, ಇನ್ನೊಂದು ಸಂಶಯ ಇದೆ. ಏನಪ್ಪ ಅದು ಅಂತಂದ್ರೆ, ಅದಕ್ಕಾಗಿ ಈ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪೂರ್ವ ಪಕ್ಷ ಮತ್ತೆ ಈ ಒಂದು ಈ ಸಿದ್ಧಾಂತ ಎರಡೂ ಇರತಕ್ಕಂಥ ಸೂತ್ರ ಇದು. ಪೂರ್ವ ಪಕ್ಷ ಏನಂತ ಇದ್ದಾನೆ ನಾನು ಹೇಳಿ, ಸೂತ್ರವನ್ನು ಇನ್ನೊಂದ್ಸರಿ ಪಾರಾಯಣ ಮಾಡೋಣ. ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ. ಇದಕ್ಕೆ ಪದವಿಭಾಗ ಅನ್ವಯ
ನೋಡ್ಬಿಡೋಣ. ಆಮೇಲಿಂದ ಈ ಸಂದರ್ಭವನ್ನು ನೋಡೋಣ. ನೋಡಿ, ಪ್ರಥಮೆ ಅಶ್ರವಣ ಇತಿ ಚೇತ್ ನ ಸಾಹ ಏವ ಹಿ ಉಪಪತ್ತೇಹೇ ಇತಿ ನವಪದಾತ್ಮಕಮಿದಂ ಸೂತ್ರಂ. ನವಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ನವ ಪದಾನಿ ವಿದ್ಯಂತೆ. ಅನ್ವಯ ಕಥಂ ಭವತಿ ಅಂದ್ರೆ ಪಶ್ಯ. ಪ್ರಥಮೆ ಏನು? ಪ್ರಥಮೆ ಅಶ್ರವಣಾತ್ ಅಂದ್ರೇನು? ಮೊದಲು. ಅಶ್ರವಣಾತ್ ಶ್ರುತಿಯಲ್ಲಿ ಹೇಳದಿರುವುದರಿಂದ ಮೊದಲು. ಏನು ಮೊದಲು ಅಂತಂದ್ರೆ, ಮೊದಲು ಅಂತಂದ್ರೆ ಪ್ರಥಮೆ ಅಂತಂದ್ರೆ ಪ್ರಥಮ್ಯಾಂ ಆಹುತೌ ಅಂತ ಲೆಕ್ಕ. ಪ್ರಥಮ್ಯಾಂ ಆಹುತೌ ಅಂತ ನಾವು ಹೇಳಬೇಕು, ತಿಳ್ಕೊಳ್ಬೇಕಿದ್ನ. ಏನು ಪ್ರಥಮ್ಯಾಂ ಆಹುತೌ ಅಂದ್ರೆ ಮೊದಲನೆಯ ಆಹುತಿಯಲ್ಲಿ. ಸಂದರ್ಭ ಯಾವುದಿದು? ವಿಷಯ ಪಂಚಾಗ್ನಿ ವಿದ್ಯೆಗೆ ಸಂಬಂಧಪಟ್ಟಂತೆ. ಪಂಚಾಗ್ನಿ ವಿದ್ಯೆಯಲ್ಲಿ ಏನ್ ಹೇಳಿದ್ದಾರೆ? 5 ಅಗ್ನಿಗಳನ್ನು ಹೇಳಿ ಆ 5 ಅಗ್ನಿಗಳಿಗೆ 5 ಆಹುತಿಯನ್ನ ಹೇಳಿ 5ನೆಯ ಆಹುತಿಯಲ್ಲಿ ಅಪ್ಪೆ ಪುರುಷ ವಚಸೋ ಭವಂತಿ. ಈ ಅಪ್ಪು ಅಪ್ಪು ಅಂತ ಇದೆಯಲ್ಲ, ಅದೇ ಏನಾಗಿದೆ? ಪುರುಷ ಶಬ್ದವಾಚ್ಯವಾಗಿದೆ. ಅಂದ್ರೆ ಪಂಚಮ್ಯಾಂ ಆಹುತ 5ನೆಯ ಆಹುತಿಯಲ್ಲಿ ಅವನು ಯೋಷಿತ್ತಿನಲ್ಲಿ ರೇತಸ್ಸನ್ನು ಹೋಮ ಮಾಡ್ತಾನೆ. ಅದರಿಂದ ಅವನು ಆ ಒಂದು ಸಂತಾನವನ್ನು ಪಡಿತಾನೆ ಅಂತಂದಲ್ಲ. ಅದು ಯಾವುದ ಸಂತಾನ ಅಂದ್ರೆ ಅಪ್ಪೆ. ಅದು ಆಪಹ ಪುರುಷ ವಚಸೋ ಭವನ. ಅಪ್ಪೆ ಅದು. ಅದನ್ನೇ ಇವರೇನ್ ಹೇಳ್ತಾರೆ? ಮನುಷ್ಯ ಮನುಷ್ಯ ಅಂತಾರೆ ಅಷ್ಟೆ. ನಿಜವಾಗಿ ಏನದು? ಅಪ್ಪೆ ಅದು. ಹೇಗೆ ಅಂತಕ್ಕಂಥದ್ದನ್ನ ಈ ಅನ್ವಯ ನೋಡ್ಬಿಟ್ಟು ಆಮೇಲಿಂದ ನೋಡ್ಕೊಂಡು. ಯಾಕೆ ಇದು ಈ ಅಧಿಕರಣ ನಮ್ಗೆ ಗೊತ್ತಾಗಬೇಕಾದ್ರೆ ಈ ಪಂಚಾಗ್ನಿ ವಿದ್ಯೆ ನಮಗೆ, ಪಂಚಾಗ್ನಿ ವಿದ್ಯೆ ವಿಷಯ, ಪಂಚಾಗ್ನಿ ಅಲ್ಲ ವಿಷಯ, ಆ ವಿಷಯ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಏನೋ ಸ್ಥೂಲವಾಗಿ ಗೊತ್ತಿದ್ರೆ ಆಗೋದಿಲ್ಲ. ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಇದು ಅಧಿಕರಣ ಅರ್ಥ ಆಗುತ್ತೆ. ಇದೇ ಅರ್ಥ ಆಗೋದಿಲ್ಲ. ನೋಡೋಣ, ಅದು ನೋಡೋಣ. ನಮಗೆ ಗೊತ್ತಿದೆ, ನೋಡೋಣ. ಅನ್ವಯ ನೋಡೋಣ. ಪ್ರಥಮೆ. ಪ್ರಥಮೆ ಅಂದೇನು? ಪ್ರಥಮ್ಯಾಂ ಆಹುತೌ. ಪ್ರಥಮ್ಯಾಂ ಆಹುತೌ ಅಂದ್ರೆ ಆಹುತಿ ಕೊಡ್ಬೇಕಾದ್ರೆ ಏನಿರ್ಬೇಕು? ಅಗ್ನಿ ಇರ್ಬೇಕಲ್ಲ ಆಹುತಿ ಕೊಡ್ಬೇಕಾದ್ರೆ. ಯಾತಕ್ಕೆ ಆಹುತಿ? ಅಗ್ನಿ. ಹಾಗಾದ್ರೆ ಮೊದಲನೇ ಅಗ್ನಿ ಯಾವುದು? ಪಂಚಾಗ್ನಿಗಳಲ್ಲಿ ಮೊದಲನೇ ಅಗ್ನಿ ಯಾವುದು? ದ್ಯುಲೋಕ. ಅಲ್ಲಿಗೇನಾಯ್ತು? ಪ್ರಥಮೆ ಅಂದ್ರೆ ದ್ಯುಲೋಕಾಗ್ನವು. ಆ ದ್ಯುಲೋಕಾಗ್ನಿಯಲ್ಲಿ ಪಂಚಮ್ಯಾಂ ಪ್ರಥಮೆ ಅಂದ್ರೆ ಪ್ರಥಮ್ಯಾಂ ಆಹುತೌ ಅದೇನು? ಮೊದಲನೆಯ ಆಹುತಿಯಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಪ್ರಥಮ ಅಶ್ರವಣ. ಮೊದಲನೆಯ ಆಹುತಿಯಲ್ಲಿ ಈ ಒಂದು ಇದನ್ನ ಹೇಳಿಲ್ಲ. ಅದು ಯಾವುದನ್ನು ಹೇಳಿಲ್ಲ ಅಂದ್ರೆ ನೋಡಿ, ಆಪಹ ಪುರುಷ ವಚಸೋ ಭವಂತಿ ಇತ್ಯಾದಿಯಲ್ಲ. ಪುರುಷ ವಚಸ್ಸಾಗುವುದು ಯಾವಾಗ? 5ನೆಯ ಆಹುತಿಯಲ್ಲಿ. 5ನೆಯ ಆಹುತಿ ಹೇಳಬೇಕಾದ್ರೆ ಏನು? ಮೊದಲನೆಯ ಆಹುತಿಯಿಂದ ಸಂಬಂಧಪಟ್ಟಿದೆ. ಮೊದಲನೆಯ ಆಹುತಿ ಏನ್ ಕೊಡ್ತೇವೆ ಅದೇ 5ನೆಯ ಆಹುತಿಯಲ್ಲಿ ಪುರುಷ ವಚಸ್ಸಾಗುತ್ತೆ ಅಂತ ಹೇಳಿದ್ದಾರೆ. ನೀವೇನ್ ಹೇಳಿದ್ರಿ? ಪುರುಷ ವಚಸ್ಸು ಅಪ್ಪು ಪುರುಷ ವಚಸ್ಸಾಗುತ್ತೆ ಅಂತ ಹೇಳಿದ್ರಿ. ಅಪ್ಪು ಪುರುಷ ವಚಸ್ಸಾಗುತ್ತೆ ಅಂತ ಹೇಳಬೇಕಾದ್ರೆ ಮೊದಲನೆಯ ಆಹುತಿಯಲ್ಲಿ ಆ ಅಪ್ಪಿನ ಒಂದು ಅಂಶ ಇರಬೇಕಲ್ಲ. ಅಪ್ಪನ ಒಂದು ವಿವಕ್ಷಿತಾಂಶ ಇರಬೇಕಲ್ಲ. ಅಪ್ಪನ ಹೇಳಿರ್ಬೇಕಲ್ಲ. ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ? ಪ್ರಥಮೆ ಅಶ್ರವಣ. ನೋಡಿ, ಮೊದಲನೆಯ ಆಹುತಿಯಲ್ಲಿ ಅಪ್ಪನ್ನು ಹೇಳೇ ಇಲ್ಲ. ಮೊದಲನೆಯ ಆಹುತಿಯಲ್ಲೇ ಅಪ್ಪನ್ನು ಹೇಳಿಲ್ಲ. ಇನ್ನು ಅದರ ಕಾರ್ಯ ಮೊದಲು ಇನ್ನು 4 ಅಗ್ನಿಗಳಿದೆಯಲ್ಲ, ಅದು ಹೋಮ ಮಾಡ್ತಾರೆ. ಅದ್ರ ಕಾರ್ಯ ಅದು ಹೇಗೆ ಮತ್ತೆ ಅಪ್ಪು ಅಂತ ಹೇಳ್ತೀರ? ಅಪ್ಪನ ಮುಂಚೆ ಹೇಳೇ ಇಲ್ಲ. ಹೇಳ್ಬೇಕಾದ್ರೆ ಕಾರ್ಯ ಅಪ್ಪು ಕಾರಣವೇ ಇಲ್ಲ. ಕಾರ್ಯ ಹೇಗಾಗ್ಬಿಡುತ್ತೆ? ಏನು ಹಾಗಂದರೆ
ಪ್ರಥಮೆ ಶ್ರವಣ ಪಂಚಮ್ಯ ಮೊದಲನೆಯ ಆಹುತಿಯಲ್ಲಿ ಜಿಲೋಕಾಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರಲ್ಲ, ಅಲ್ಲಿ ನೀರನ್ನ ಹೇಳಿ ಅಪ್ಪನ್ನು ಹೇಳಿ, ನೀರು ಬೇಡ, ಲೌಕಿಕ ಆಗುತ್ತೆ. ಅಪ್ಪು ಅಂತ ಹೇಳ, ಅಪ್ಪನ್ನು ಹೇಳಿಲ್ಲ. ಯಾವಾಗ ಅಪ್ಪನ್ನು ಹೇಳಿಲ್ವೋ ಏನಾಯ್ತು? ಅದರ ಕಾರ್ಯ ಅದರ ಕಾರ್ಯ ಅದರ ಕಾರ್ಯ. ಐದನೇದು ಅದರ ಕಾರ್ಯ ಯಾವುದದು? ಅವನೇ ಪುರುಷ ವಚಸ್ಸು, ಪುರುಷ ಅಂತ ಹೇಳಿದಾಗ ನೀವು ಆ ಪುರುಷರನ್ನ ಅಪ್ಪಿನ ಕಾರ್ಯ ಅಂತ ಆಗ್ಬಿಟ್ಟು ಅಪ್ಪನ ಮೊದಲು ಹೇಳೇ ಇಲ್ಲಲ್ಲ ಸ್ವಾಮಿ. ಅಪ್ಪ ಹೇಳಿದ್ರೆ ತಾನೇ ಅಲ್ಲಿಂದ ಕಾರ್ಯಗಳೆಲ್ಲ ಉತ್ಪತ್ತಿ ಆಗೋದು ಅಂದ್ಬಿಟ್ಟ. ಇದು ಪ್ರಥಮೆ ಅಷ್ಟಮಣ ಅಂದ್ರೇನು? ಅಷ್ಟ ಇತಿಚೆ ಸಾಗರ ತಥಾ ನ ಆಗಿಲ್ಲಪ್ಪ ಅಂದ್ರೆ ತಾಹ ಅಂದ್ರೆ ತಾಹ ಆಪಹ ಸ್ತ್ರೀಲಿಂಗ. ತಾಹ ಆ ಸ್ತ್ರೀಲಿಂಗ ನಿತ್ಯ ಬಹುವಚನ ಅಂತ ಶಬ್ದ ಇದೆ, ಅಪ್ ಶಬ್ದ ನಿತ್ಯ ಬಹುವಚನ ಅಂತ. ಇದಕ್ಕೆ ಸಿಂಗದರ್ ಇಲ್ವೇ ಇಲ್ಲ. ಆಪಹ ಅಪಹ ಅದ್ಭಿ ಅದ್ಭ್ಯ ಅದ್ಭ್ಯ ಅಪಾಂ ಅಪ್ಸು ಅಂತ. ಇದು ತಾಹ ಆಪಹ ಅದೇ ಆ ಏವ ಮೊದಲನೆಯ ಆಹುತಿ ಏನ್ ಹೇಳಿದ್ರಲ್ಲ ಅದೇ, ಅದೇನು ಅದೇ ನೀರು ಅಪ್ಪನ್ನೇ ಹೇಳಿದ್ದಾರೆ. ಇಲ್ಲಿ ಸ್ವಾಮಿ ಹೇಳೇ ಇಲ್ಲ. ಅದನ್ನ ಹೇಳ್ತೇವೆ ಹೇಗೆ ಅಂತ. ಅಪ್ಪು ಎನ್ನುವ ಶಬ್ದದಿಂದ ಹೇಳಿಲ್ಲ, ಅಲ್ಲಿ ಬೇರೆಯ ಶಬ್ದದಿಂದ ಹೇಳಿದ್ದಾರೆ. ಆದರೂ ಕೂಡ ಬೇರೆಯ ಶಬ್ದದಿಂದ ಹೇಳಿದ್ದರೂ ಕೂಡ ಅದು ಹೇಗೆ ಅದು ಅಪ್ಪ ಅಪ್ಪು ಅಂತ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು ಅಂತ ನಾವು ಹೇಳ್ತೇವೆ. ಅದನ್ನ ಈ ಸೂತ್ರಕ್ಕೆ ಇಷ್ಟೇ ಅರ್ಥ. ಏನು? ತಾಹ ಆಪಹ ಇವ ಮೊದಲನೆಯ ಆಹುತಿಯಲ್ಲಿಯೂ ಕೂಡ ಆ ಅಪ್ಪೇ ಅಭಿಪ್ರೇತವಾಗಿದೆ. ಅಲ್ಲೂ ಅಷ್ಟೇನು ದೋಷ ಇದೆ. ಅಲ್ಲೂ ಅಪ್ಪೆ ಅಭಿಪ್ರೇತವಾಗಿರೋದು. ಪಂಚಮ್ಯ ಆಹುತರು ಐದನೇ ಆಹುತಿಯಲ್ಲೂ ಅಪ್ಪೆ. ಅದೇ ಪುರುಷ ಪುರುಷ ಅಂತ ಹೇಳ್ತೇವೆ ಅಂತ ಹೇಳಿ ಏನು ದೋಷ ಇಲ್ಲಪ್ಪ. ಅಪ್ಪೆ ಅದೇ ಅಪ್ಪಿನ ಕಾರ್ಯ, ಅಪ್ಪೆ ಕಾರಣ. ಮೊದಲನೇ ಆಹುತಿ ಅಪ್ಪನ್ನೇ ಹೇಳಿದ್ದಾರೆ. ಹೇಗೆ ಅಂತಕ್ಕಂಥ ಅಂದ್ರೆ ಭಾಷ್ಯರು ಹೇಳ್ತಾರೆ ಅದನ್ನ. ಯಾತಕ್ಕೆ ಅಂದ್ರೆ ಉಪಪತ್ತೇ ಅಂದ್ರೆ ಹಾಗೆ ಅರ್ಥ ಮಾಡಿದ್ರೆ ಮಾತ್ರ ಹೊಂದುತ್ತೆ, ಇದನ್ನು ಹೊಂದೋದೇ ಇಲ್ಲ. ಹೇಗೆ ಯುಕ್ತಿಯನ್ನ ಬಳಸಿ ಶ್ರುತಿ ಆ ಯುಕ್ತಿ ಎರಡೂ ಕೂಡ ಇರಬೇಕು. ಮತ್ತೆ ಅದಕ್ಕೆ ಪದವಾಕ್ಯ ಪ್ರಮಾಣಜ್ಞರು ಆಚಾರ್ಯರು. ಪದವಾಕ್ಯ ಪ್ರಮಾಣಜ್ಞ ನೋಡಿ ಇರ್ಲಿ. ಈಗ ಇದಕ್ಕಿಷ್ಟ ಅರ್ಥ ಆಯ್ತಾರೆ, ಇಷ್ಟೇ ಅರ್ಥ ಇದೆ ನೋಡಿ ಸ್ವಾಮಿ. ಐದನೆಯ ಆಹುತಿಯಲ್ಲಿ ಈ ಪುರುಷ ಅಂತ ಹೇಳಿದ್ರಲ್ಲ, ಪುರುಷ ಬರ್ತಾನೆ. ಆ ಪುರುಷ ಯಾವುದದು? ಅವನ ಕಾರಣ ಯಾವುದು? ಯಾವುದರ ಕಾರ್ಯ ಅಂದ್ರೆ ಅಪ್ಪು ಅಂತ ಹೇಳ್ಬಿಟ್ಟಿದ್ದೀನಿ. ಅಪ್ಪು ಅಂತ ಹೇಳೋದಕ್ಕೆ ಅದೇನು? ಐದನೇ ಆಹುತಿ. ಮೊದಲನೇ ಆಹುತಿಯಲ್ಲಿ ಅಪ್ಪು ಹೇಳೇ ಇಲ್ವಲ್ಲ. ಮೊದಲನೇ ಆಹುತಿಯಲ್ಲಿ ಅಪ್ಪು ಹೇಳಿದ್ರೆ ಅದ್ರ ಕಾರ್ಯ ಅದ್ರ ಕಾರ್ಯ ಅದ್ರ ಕಾರ್ಯ, ಪುರುಷನು ಅದ್ರ ಕಾರ್ಯ ಅಂತ ಹೇಳಲಾಗಿದೆ. ಅಪ್ಪ ಇಲ್ವಲ್ಲ ಸ್ವಾಮಿ ಅಂದ್ರೆ ಇಲ್ಲಪ್ಪ, ಅಲ್ಲೂ ಕೂಡ ಅಪ್ಪನ್ನೇ ಹೇಳಿದ್ದಾರೆ. ಹಾಗಾಗಿ ಉಪಕ್ರಮದಲ್ಲೂ ಅಪ್ಪು, ಉಪಸಂಹಾರದಲ್ಲೂ ಅಪ್ಪು. ಅದೇನು? ಬೇರೆ ಬೇರೆಯ ಪದಗಳಿಂದ ಹೇಳಿದ್ದಾರೆ ಅಷ್ಟೇ. ಹೇಗೆ ಅಂತ ನೋಡ್ಬೇಕಾಯ್ತು. ಈಗ ಸ್ವಲ್ಪ ಈ ಪಂಚಾಯ ಐದನೇ ಆಹುತಿ ಏನು, ಅದೇ ಕಾರ್ಯ ಕಾರಣ ಅಂದ್ರೆ ಇದನ್ನ ನಾವು ತಿಳ್ಕೊಟ್ಟು ಏನೋ ಅರ್ಥ ಆಗೋದಿಲ್ಲ. ನೋಡಿ ಏನು ಪಂಚಾಗ್ನಿ ವಿದ್ಯೆ ಏನು? ಪಂಚಾಗ್ನಿ ವಿದ್ಯೆ ಅಂತಕ್ಕಂಥದ್ದು ನೋಡಿ, ಇವತ್ತು ಈ ದಿನ ನಾವು ಈ ಒಂದು ಪ್ರಪಂಚ ಯಾವುದು ಈ ತರ ಎಲ್ಲ ಆಗಿದೆಯಲ್ಲ, ಬರೀ ಬರೀ ಎಲ್ಲ ಅಸ್ತವ್ಯಸ್ತ, ಎಲ್ಲ ಬರೀ ಸುಳ್ಳು ಮೋಸ ಏನಾರ ಇರಲಿ ಬಿಡಿ. ಅದೆಲ್ಲ ಏನು ಅಂತಂದ್ರೆ ಏನು, ನಮಗೆ ಸತ್ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಷ್ಟೇ ತಾನೆ. ಯಾಕೆ? ನಮ್ಮ ಹುಟ್ಟೋ ಮಕ್ಕಳೇನೋ ಅವ್ರು ಏನೋ ಸಂಸ್ಕಾರ ಆಗಿದೆ, ಏನೋ ಮಾಡ್ತಾರೆ, ಹೇಗೋ ಹೋಗ್ತಾರೆ, ಏನೋ ಕೆಲವರು ಏನೋ ಆಗ್ತಾರೆ, ಏನೋ ಅಷ್ಟೇ. ಹಾಗೆ ಸತ್ಸಂತಾನ ಅಂತಕ್ಕಂಥದ್ದು ಕಮ್ಮಿ ಆಗಿದೆ. ಯಾಕೆ ಯಾಕೆ ಅಂತಕ್ಕಂಥ ಇದಕ್ಕೋಸ್ಕರ ಏನು ಹೇಳಿದ್ದಾರೆ, ನಾವು ಯಾವ ಒಂದು ಸಂತಾನ ಅಂತ ಹೇಳ್ತಾ ಇದ್ದೇವೋ ಅದನ್ನ ಯಾವುದರ ಆ ಕಾರ್ಯ ಅಂತ ಹೇಳ್ತಾ ಇದ್ದೇವೋ ಅದು ಅದನ್ನ ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ. ನೋಡೋಣ ಏನು ಅಂತ ಅದೆಲ್ಲ ಇದ್ದೇವೆ. ವಿವರ ಬೇಡ, ಇಷ್ಟು ಮಾತ್ರ ನೋಡ್ಕೊಂಡು
ಏನು ಪಂಚಾಗ್ನಿ. ಪಂಚಾಗ್ನಿನ 5 ಅಗ್ನಿ. 5 ಅಗ್ನಿ ಯಾವುದು? ತ್ರಿಲೋಕ, ಪರ್ಜನ್ಯ, ಪೃಥಿವಿ, ಪುರುಷ ಮತ್ತೆ ಯೋಷಿತ್ತು. ತ್ರಿಲೋಕ, ಪರ್ಜನ್ಯ, ಪೃಥಿವಿ, ಪುರುಷ, ಯೋಷಿತ್ತು. 5 ಅಗ್ನಿಗಳು. ಈ 5 ಅಗ್ನಿಯಲ್ಲಿ ಹೋಮ ಮಾಡ್ತಾನೆ ಅವನು. ಏನನ್ನು ಹೋಮ ಮಾಡ್ತಾನೆ? ಮೊಟ್ಟ ಮೊದಲನೆಯ ಅಗ್ನಿಯಲ್ಲಿ ಅದ್ಯಾವುದದು? ದ್ಯುಲೋಕವೆಂಬ ಅಗ್ನಿ. ಆ ದ್ಯುಲೋಕವೆಂಬ ಅಗ್ನಿಯಲ್ಲಿ ಏನನ್ನು ಹೋಮ ಮಾಡ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ, ಅಲ್ಲಿ ಹೋಮ ಮಾಡ್ತಕ್ಕಂಥದ್ದು ಹೋಮ ದ್ರವ್ಯ ಯಾವುದು ಗೊತ್ತೇ? ಶ್ರದ್ಧಾ. ನೋಡಿ, ದ್ಯುಲೋಕವೆಂಬ ಅಗ್ನಿಯಲ್ಲಿ ಶ್ರದ್ಧೆಯನ್ನು ಹೋಮ ಮಾಡುತ್ತಾನೆ ಅಂತಾಯ್ತು. ಅಂದೇನಾಯ್ತು? ಹೋಮ ದ್ರವ್ಯ ಏನಾಯ್ತಲ್ಲಿ? ಶ್ರದ್ಧೆ ಆಯ್ತು. ಅಲ್ಲ ಸ್ವಾಮಿ, ಶ್ರದ್ಧೆಗೂ ನೀರಿಗೂ ಎಲ್ಲಿ ಸಂಬಂಧ? ಇಲ್ಲ ಇಲ್ಲ, 5 ಮೊದಲನೆಯ ಆಹುತಿಯಲ್ಲಿಯೂ ಕೂಡ ನೀರನ್ನೇ ಹೇಳ್ಬಿಟ್ಟಿದ್ದಾರೆ. ಏನ್ ನೀರನ್ನ ಹೇಳ? ಶ್ರದ್ಧೆ ಸ್ವಾಮಿ ಅಂತ ಹೇಳಿರೋದು ಹೌದ್ ತಾನೆ? ಶ್ರದ್ಧೆಯನ್ನು ಶ್ರದ್ಧಾಂ ಜ್ಯೋತಿ ಅಂತ ಹೇಳಿದ್ದಾರೆ. ಎಲ್ಲಿ? ಪ್ರಥಮ್ಯಾಂ ಯಾವುದು? ಪ್ರಥಮೆ ಅಗ್ನು. ಹೇಳ್ತಾನೆ. ಇದು ಹೇಗಾಗುತ್ತೆ ಅಂದ್ರೆ, ನೋಡಿ, ಆ ಶ್ರದ್ಧೆಯನ್ನು ಹೋಮ ಮಾಡ್ತಾನೆ. ಶ್ರದ್ಧೆಯನ್ನು ಹೋಮ ಮಾಡಿ ಏನನ್ನ ಪಡಿತಾನೆ ಇವನು? ಪರ್ಜನ್ಯ, ಮಳೆಯನ್ನು ಪಡಿತಾನೆ. ಶ್ರದ್ಧೆಯನ್ನು ಹೋಮ ಮಾಡ್ತಾನೆ, ಅದರಿಂದ ಉತ್ಪತ್ತಿ ಆಯಿತು ಪರ್ಜನ್ಯ. ಆ ಪರ್ಜನ್ಯವೆಂಬ ಅಗ್ನಿಯಲ್ಲಿ ಇನ್ನೇನ್ ಮಾಡ್ತಾನೆ ಇವನು? ಸೋಮವನ್ನು ಹೋಮ ಮಾಡ್ತಾನೆ. ಸೋಮದ್ರವ್ಯ ಅಲ್ಲಿ. ಸೋಮದ್ರವ್ಯ ಹೋಮ ಮಾಡಿದಾಗ ಏನಾಗುತ್ತೆ? ಅದು ಆ ಒಂದು ಯಾವ್ದ್ರಲ್ಲಿ ಹೋಮ ಮಾಡ್ತಾನೆ? ಪೃಥ್ವಿಯಲ್ಲಿ ಹೋಮ ಮಾಡ್ತಾನೆ. ಮೂರನೇದು ಅಲ್ಲಿ ಏನ್ ಪಡಿತಾನೆ? ವೃಷ್ಟಿಯನ್ನು ಪಡಿತಾನೆ. ಮಳೆ ಬರುತ್ತೆ. ಆ ಮಳೆ ಅಂತ ಇದೆಯಲ್ಲ ವೃಷ್ಟಿಯಿಂದ, ಅದನ್ನ ಏನ್ ಮಾಡ್ತಾನೆ? ಅದನ್ನ ಪುರುಷದಲ್ಲಿ ಹೋಮ ಮಾಡ್ತಾನೆ. ಪುರುಷನ ಹೋಮ ಮಾಡಿದಾಗ ಏನಾಗುತ್ತೆ? ಅನ್ನವಾಗುತ್ತೆ, ಅನ್ನ ಬರುತ್ತೆ. ಇದೆಲ್ಲ ಒಂದು ಅದಕ್ಕೆ ವಿವರವಾಗಿ ಹೇಳಿದ್ದಲ್ಲ ಪಂಚಾಗ್ನಿ ವಿದ್ಯೆ. ಅನ್ನ ಬರುತ್ತೆ. ಸೊ ಅನ್ನವನ್ನು ಏನ್ ಮಾಡ್ತಾನೆ? ಆ ಅನ್ನವನ್ನ ಈ ಒಂದು ಪುರುಷದಲ್ಲಿ ಹೋಮ ಮಾಡಿದಾಗ ಏನಾಗುತ್ತದು? ರೇತಸ್ಸು ಬರುತ್ತೆ. ಆ ರೇತಸ್ಸನ್ನು ಯಾತ್ರೆ ಹೋಮ ಮಾಡ್ತಾನೆ? ಯೋಷಿತ್ತಿನಲ್ಲಿ ಹೋಮ ಮಾಡ್ತಾನೆ, ಸ್ತ್ರೀಯಲ್ಲಿ. ಹೋಮ ಮಾಡಿದಾಗ ಏನಾಗುತ್ತೆ? ಅದು ಪುರುಷವಚಸ್ಸು ಹೋಮ ಆಗುತ್ತೆ. ಪುರುಷವಚಸ್ಸಾಗುತ್ತೆ. ಏನಾಯ್ತು? ಶ್ರದ್ಧೆನ ದ್ಯುಲೋಕದಲ್ಲಿ ಮಾಡ್ದ, ಸೋಮ ಬಂತು. ಸೋಮನ ಪರ್ಜನ್ಯದಲ್ಲಿ ಮಾಡ್ದ, ವೃಷ್ಟಿ ಬಂತು. ವೃಷ್ಟಿನ ಪೃಥ್ವಿಯಲ್ಲಿ ಮಾಡ್ದ, ಅನ್ನ ಬಂತು. ಅನ್ನವನ್ನ ಪುರುಷನಲ್ಲಿ ಹೋಮ ಮಾಡ್ದ, ರೇತಸ್ ಬಂತು. ರೇತಸ್ಸನ್ನ ಯೋಷಿತ್ತಿನಲ್ಲಿ ಹೋಮ ಮಾಡ್ದ, ಪುರುಷ ಬಂತು. ಅದು ಸ್ವಂತ ಮನುಷ್ಯ ಅಂತ ಯಾವಾಗ ಬಂತು. ಹೀಗೆ ಏನಾಯ್ತು? ಮನುಷ್ಯ ಅಂತಕ್ಕಂಥದ್ದು ಯಾವುದ್ರ ಕಾರ್ಯ? ಶ್ರದ್ಧೆಯ ಕಾರ್ಯ. ಮೊಟ್ಟ ಮೊದಲ ಹೋಮದ್ರವ್ಯ ಅದು ಶ್ರದ್ಧೆ. ಶ್ರದ್ಧೆಯ ಕಾರ್ಯ ಅಂತ ಹೇಳಿ ಸ್ವಾಮಿ ಒಪ್ಪೋಣ. ಅದು ಬಿಟ್ಬಿಟ್ಟು ನೀವು ಪಂಚಮ್ಯಾಂ ಮಾಹುತೌ ಆಪಹ ಪುರುಷವಚಸೋ ಭವಂತಿ ಅಂತ ಹೇಳ್ಬಿಟ್ರೆ ಎಲ್ಲಿ ಸ್ವಾಮಿ ಆಗುತ್ತೆ? ಶ್ರದ್ಧೆಗೂ ಒಪ್ಪುಗೂ ಎಲ್ಲಿ ಸಂಬಂಧ? ಇದು ಇಲ್ಲಿ ಈ ಒಂದು ಸೂತ್ರದ ವಿಚಾರ. ಅಂದ್ರೆ ಇಲ್ಲಪ್ಪ, ಆ ಮೊದಲನೆಯ ಆಹುತಿಯಲ್ಲಿಯೂ ಕೂಡ ಯಾವುದದು? ಶ್ರದ್ಧೆ. ಶ್ರದ್ಧಾ ಶಬ್ದ ಬಳಸಿದ್ದಾರಲ್ಲ, ಅದೇನನ್ನು ಹೇಳುತ್ತೆ? ನೀರನ್ನೇ ಹೇಳುತ್ತೆ. ಏನ್ ಮಾಡ್ಬೇಕು ಭಾಷ್ಯಕಾರರು? ಶ್ರದ್ಧೆಗೂ ನೀರಿಗೂ ಸಮನ್ವಯ ಮಾಡಿ ತೋರಿಸ್ಬೇಕು. ಶ್ರದ್ಧೆ ನೀರು ಹೇಗಾಗುತ್ತೆ ಅಂತಕ್ಕಂಥ ತೋರಿಸ್ಬೇಕು. ತೋರಿಸಿ ನೋಡಪ್ಪ, ಇದು ನೀರೇ, ಆದ್ದರಿಂದೇನು? ನೀರನ್ನ ಹೋಮ ಎಲ್ಲ ನೀರಿನ ಅಂಶ. ಮುಂದಿನದೆಲ್ಲ ನೀರಿನ ಅಂಶ ಬಿಡಿ, ಏನು ತೊಂದರೆ ಇಲ್ಲ. ಯಾಕೆ? ಸೋಮ, ವೃಷ್ಟಿ, ಅನ್ನ, ರೇತಸ್ಸು ಇವೆಲ್ಲ ನೀರಿನ ಅಂಶನೇ. ಆದ್ರೆ ಶ್ರದ್ಧೆ ಹೇಗೆ ನೀರಿನ ಅಂಶ ಆಗುತ್ತೆ? ಅದೇ ಮೊದಲನೇ ಆಹುತಿ. ಅದ್ರ ಕಾರ್ಯ ಅಂತ ಅಂದ್ಬಿಟ್ಟೆ ಮನುಷ್ಯ ಅಂತ ಹೇಳ್ಬಿಟ್ಟು ಪಂಚಮ 5ನೇ ಆಹುತಿನಲ್ಲಿ ಅಂತ ಇದು ಈ ವಿಚಾರ ಇದೆ. ನೋಡಿ, ಅದು ಹೇಳ್ತಾರೆ. ಅದನ್ನ ಭಾಷ್ಯ ನೋಡಿ. ಸ್ಯಾದೇತತ್, ಈ ಪೂರ್ವ ಪಕ್ಷಿಯ ಮತ ಹೀಗೂ ಆಗಿರ್ಬೋದು. ಇಲ್ಲಿ ಪೂರ್ವ ಪಕ್ಷಿ ಕಂಠೋಕ್ತವಾಗಿ ಎದುರಿಗೆ ನಿಂತು ಆಚಾರ್ಯರನ್ನು ಕೇಳಿಲ್ಲ ಅವನು. ಇಲ್ಲಿ
ಹಿಂದೆ ಕೇಳಿರ್ತಾನೆ. ಇಲ್ಲಿ ಏನಾಗಿದೆ ಕೇಳಿಲ್ಲ. ಆಚಾರ್ಯರೇ ಆ ಸಂದೇಹ ಹಾಕೊಂಡ್ಬಿಟ್ಟಿದ್ದಾರೆ, ಸಂಶಯವನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಪೂರ್ವ ಪಕ್ಷಿ ಎದುರು ನಿಂತಿಲ್ಲ. ಏನ್ ಹೇಳ್ತಾರೆ? ಸ್ಯಾದೇತತ್. ನೋಡಿ, ಪೂರ್ವ ಪಕ್ಷಿ ಮತ ಇದಾಗಿರ್ಬೋದು. ಏನಾಗಿರ್ಬೋದು? ಕಥಂ ಪುನಃ ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ ಇತ್ಯೇತತ್ ನಿರ್ಧಾರಯಿತುಂ ಪಾರ್ಯತೆ. ಶಕ್ಯತೆ ಅಂತ ಅರ್ಥ. ನೋಡಿ, ಈ ಪಂಚಮ್ಯಾಂ ಆಹುತ, 5ನೆಯ ಆಹುತಿಯಲ್ಲಿ ಅಪ್ಪು ಪುರುಷವಚಸ್ಸಾಗುತ್ತದೆ ಎನ್ನುವುದನ್ನ ಹೇಗೆ ನಿರ್ಧಾರ ಮಾಡುವುದಕ್ಕೆ ಸಾಧ್ಯ? ಅಪ್ಪು ಪುರುಷವಚಸ್ಸಾಗುತ್ತೆ ಅಂತ ಹೇಗೆ ನಿರ್ಧಾರ ಮಾಡೋದು? ಯಾಕೆಂದ್ರೆ ಮೊದಲನೆಯ ಆಹುತಿಯಲ್ಲೇ ಅಪ್ಪನ ಹೇಳಿಲ್ಲ. ಇನ್ನು ಅದರ ಕಾರ್ಯ ಇವೆಲ್ಲ 2ನೇದು, 3ನೇದು, 4ನೇದು, 5ನೇದು ಎಲ್ಲ ಕಾರಣವೇ ಇಲ್ಲದೆ ಕಾರ್ಯ ಅಂತ ನೀವು ಅಂದ್ಬಿಟ್ರೆ ಹೇಗಾಗುತ್ತೆ ಸ್ವಾಮಿ? ಆಗಲ್ಲ. ಈ ನಿರ್ಧಾರ ಹೇಗೆ ಮಾಡೋದು ಅಂತ ಯಾವತ್ತ ನೈವ ಪ್ರಥಮೆ ಅಗ್ನೌ ಅಪಾಂ ಶ್ರವಣಂ ಅಸ್ತಿ. ಯಾಕೆ? ಮೊದಲನೇ ಅಗ್ನಿಯಲ್ಲಿ, ಯಾವುದಲ್ಲಿ? ದ್ಯುಲೋಕಾಗ್ನಿಯಲ್ಲಿ ಏನು ಈ ನೀರಿನ ಒಂದು ಆ ಶ್ರವಣ ಶ್ರುತಿಯಲ್ಲಿ ಹೇಳೇ ಇಲ್ಲ. ಏನಂತ ಹೇಳಿದ್ದಾರೆ? ದ್ಯುಲೋಕವೆಂಬ ಅಗ್ನಿಯಲ್ಲಿ ಏನನ್ನು ಹೋಮ ಮಾಡ್ತಾನೆ? ಶ್ರದ್ಧೆಯನ್ನು ಹೋಮ ಮಾಡುತ್ತಾನೆ ಅಂತಿದೆ. ನೀರಿನ ಆ ಒಂದು ನೀರಿನ ಶಬ್ದವೇ ಇಲ್ಲ ಅಲ್ಲಿ. ಹೀಗಿರುವಾಗ ಅಲ್ಲಿ ನೀರು ಶಬ್ದ ಇಲ್ಲ. ಪ್ರಥಮೆ ಅಗ್ನೌ ಅಪಾಂ ಶ್ರವಣಮಸ್ತಿ. ಇಹ ಹಿ ದ್ಯುಲೋಕ ಪ್ರಭೃತಯ ಪಂಚಾಗ್ನಯ ಪಂಚಾನಾಂ ಆಹುತೀನಾಂ ಆಧಾರತ್ವೇನ ಅಧೀತಾ. ಇಲ್ಲಿ ಏನಾಗಿದೆ? ದ್ಯುಲೋಕ ಪ್ರಭೃತಯ, ದ್ಯುಲೋಕವೇ ಮುಂತಾದವುಗಳು. ಯಾವುದು? ದ್ಯುಲೋಕ, ಪರ್ಜನ್ಯ, ಪೃಥಿವಿ, ಮತ್ತೆ ಪುರುಷ, ಯೋಷಿತ್ತು, ಇವು ಮೊದಲಾದವು. 4 ಯಾವುದು? ಅದು ಏನಾಗಿದೆ? ಅದು ಈ 5 ಅಗ್ನಿಗಳಿದು. ಇದು ಪಂಚಾನಾಂ ಆಹುತೀನಾಂ ಆಧಾರತ್ವೇನ ಅಧೀತ. ಈ 4 ಇದೆಯಲ್ಲ, ಅವೆಲ್ಲ ಏನಾಗಿದೆ? 5ನೆಯ ಆಹುತಿಗೆ ಆಧಾರವಾಗಿ ಹೇಳಲ್ಪಟ್ಟಿದೆ. ಆಧಾರ ಅಂತಂದ್ರೆ ಒಂದೇ, ಕಾರಣ ಅಂದ್ರೆ ಒಂದೇ. 5ನೇ ಆಹುತಿ ಯಾವ್ದು ಕಾರಣ? 4ನೇ ಆಹುತಿ ಕಾರಣ. 4ನೇ ಆಹುತಿಗೆ ಯಾವ್ದು ಕಾರಣ? 3. 3ನೇದಕ್ಕೆ ಯಾವುದು? 2. 2ನೇದಕ್ಕೆ ಯಾವುದು? 1. ಹೀಗೆ ಪ್ರತಿಯೊಂದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಇದೆ. ಹೀಗಿರುವಾಗ ನೋಡಿ, ಅಲ್ಲಿ ಮುಂದೆ ಹೇಳ್ತಾರೆ, ತೇಷಾಂ ಪ್ರಮುಖೆ ಅಸೌ ವಾವಲೋಕೋ ಗೌತಮಾಗ್ನಿ. ಎಲೈ ಗೌತಮ, ಈ ಲೋಕವೇ ಅಗ್ನಿ, ಈ ಲೋಕ ದ್ಯುಲೋಕ ಅಗ್ನಿ ಅಂತ ಹೇಳಿದ. ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇ ಯಾವುದು? ದ್ಯುಲೋಕವೆಂಬ ಅಗ್ನಿ ಅಂತ ಹೇಳಿ ಇತಿ ಉಪನ್ಯಸ್ಯ ತಸ್ಮಿನ್ ಏತಸ್ಮಿನ್ ಅಗ್ನೌ ದೇವಾಃ ಶ್ರದ್ಧಾಂ ಜುಕ್ವತಿ. ಈ ಅಗ್ನಿಯಲ್ಲಿ ನಾವು ಹೇಳೋದಲ್ಲ, ಯಾವುದು ಈ ಅಗ್ನಿ? ಅದು ಆ ದ್ಯುಲೋಕವೆಂಬ ಅಗ್ನಿಯಲ್ಲಿ ದೇವಾಹ, ದೇವತೆಗಳು ಶ್ರದ್ಧಾಂ ಜುಕ್ವತಿ, ಶ್ರದ್ಧೆಯನ್ನು ಹೋಮ ಮಾಡುತ್ತಾರೆ. ಜುಕ್ವತಿ ಅಂತಕ್ಕಂಥದ್ದು ಬಹುವಚನ ರೂಪ. ಜುಹೋತಿ, ಜುಹುತಃ, ಜುಕ್ವತಿ. ಇದು ಏನಂತೆ? ಈ ಯಾವುದು? ಅಸೌ ತಸ್ಮಿನ್ ಏತಸ್ಮಿನ್ ಅಗ್ನೌ ದೇವ, ಆ ಅಗ್ನಿಯಲ್ಲಿ, ದ್ಯುಲೋಕ ಅಗ್ನಿಯಲ್ಲಿ ಶ್ರದ್ಧೆಯನ್ನು ಹೋಮ ಮಾಡುತ್ತಾರೆ ಅಂತ ಇದೆ. ಇತಿ ಶ್ರದ್ಧಾ ಹೋಮದ್ರವ್ಯತ್ವೇನ ಆವೇದಿತ. ಹೀಗೆ ಶ್ರದ್ಧೆಯನ್ನ ಹೋಮದ್ರವ್ಯವನ್ನಾಗಿ ಹೇಳಿದ್ದಾರೆ, ತಂದಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಶ್ರದ್ಧೆಯನ್ನು ಹೋಮದ್ರವ್ಯ ಅಂತ ಹೇಳಿದ್ದಾರೆ. ಹೀಗೇನಾಯ್ತು? ಮುಂದೆಲ್ಲ ಅದರ ಕಾರ್ಯ. ಹೀಗೆ ಹೇಳಬೇಕಾದ್ರೆ ನ ತತ್ರ ಆಪೋ ಸೌಮ್ಯ ದ್ರವ್ಯತೆಯ ಶ್ರುತಾಹ. ಅಲ್ಲಿ ಎಲ್ಲೂ ಕೂಡ ಅಪ್ಪನ್ನ ಹೋಮದ್ರವ್ಯವನ್ನಾಗಿ ಹೇಳೇ ಇಲ್ಲ. ಯದಿ ನಾಮ ಪರ್ಜನ್ಯಾದಿಷು ಉತ್ತರೇಷು ಚತುರ್ಷು ಅಗ್ನಿಷು ಅಪಾಂ ಸೌಮ್ಯದ್ರವ್ಯತಾ ಪರಿಕಲ್ಪ್ಯತಾಂ ನಾಮ.
ಮೊದಲನೇ ಆಹುತಿಯಲ್ಲಿ ಏನ್ ಸ್ವಾಮಿ, ಮೊದಲನೇ ಅಗ್ನಿ ಆಹುತಿ ಯಾವುದು? ಶ್ರದ್ಧೆ. ಅಲ್ಲಿ ಅಪ್ಪನ ಶಬ್ದವೇ ಇಲ್ಲ. ಇದು ಮುಂದಿನ 4 ಇದೆಯಲ್ಲ, ಆ ಮುಂದಿನ 4ರಲ್ಲಿ ಪರ್ಜನ್ಯಾದಿಶು ಉತ್ತರೇಶು ಯಾವುದು? ದ್ವಿಲೋಕಾಯಿತು, ಪರ್ಜನ್ಯ, ಪೃಥ್ವಿ, ಪುರುಷ, ಯೋಚಿತ್ತು ಇದೆಯಲ್ಲ. ಈ 4ರಲ್ಲಿ ಚತುರ್ಷು ಅಗ್ನಿಷು ಅಪಾಂ ಹೋಮದ್ರವ್ಯತ, ನೀರನ್ನ ಹೋಮದ್ರವ್ಯ ಅಂತ ಹೇಳಿದ್ದಾರೆ ಅಂತ ನೀವು ಪರಿಕಲ್ಪನೆ ಮಾಡೋದಾದ್ರೆ ಪರವಾಗಿಲ್ಲ, ಮಾಡಿ, ಏನು ತೊಂದರೆ ಇಲ್ಲ. ಯಾವುದಲ್ಲಿ? ಮುಂದಿನ 4 ಅಗ್ನಿಗಳಲ್ಲಿ ನೀರನ್ನ ಹೇಳಿದ್ದಾರೆ ಅಂತಂತಂದ್ರೆ ಏನೋ ಪರವಾಗಿಲ್ಲ, ಒಪ್ಕೋಬಹುದು. ಅಲ್ಲೂ ಏನ್ ಹೇಳಿದ್ದಾರೆ? ಸೋಮ, ವೃಷ್ಟಿ, ಅನ್ನ, ರೇತಸ್ಸನ್ನು ಹೇಳಿದ್ದಾರೆ. ತಪ್ಪು ಅಂತ ಹೇಳಿಲ್ವಲ್ಲ ಅಲ್ಲೂ. ಅಂದ್ರೆ ಆ ಹೇಳಿದ್ದೇ ಇದ್ರೂ ಕೂಡ ಇವೆಲ್ಲ ಏನಾಗಿದೆ? ಸೋಮ, ವೃಷ್ಟಿ, ಅನ್ನ, ರೇತಸ್ಸು ಇವೆಲ್ಲ ದ್ರವ ರೂಪ, ಅಪ್ಪಿನ ರೂಪ. ಆದ್ದರಿಂದ ಈ 4 ಬೇಕಾದ್ರೆ ನೀವು ಅಪ್ಪು ಅಂತ ಹೇಳೋದಾದ್ರೆ ಹೇಳ್ಬೇಕು. ಆದರೆ ಮೊಟ್ಟ ಮೊದಲನೆಯ ಶ್ರದ್ಧೆಯನ್ನ ಹೇಗೆ ನೀವು ಅಂತ ಹೇಳ್ತೀರಿ ಸ್ವಾಮಿ ಅನ್ಬಿಟ್ಟ. ನೋಡಿ, ನತತ್ರ ಯದಿ ನಾಮ ಪರ್ಜನ್ಯಾದಿಷು ಉತ್ತರೇಶು ಚತುರ್ಷು ಅಗ್ನಿಷು ಅಪಾಂ ಹೋಮದ್ರವ್ಯತಾ ಪರಿಕಲ್ಪ್ಯತ ನಾಮ. ಆಯ್ತು, ಹೇಳ್ಬಿಡ್ತ, ಪರವಾಗಿಲ್ಲ. ಇನ್ನು 4 ಒಪ್ಪೋಣ. ಯಾತಕ್ಕೆ ಒಪ್ಪೋಣ ಅಂತಂದ್ರೆ, ತೇಷು ಹೋತವ್ಯತೆಯ ಉಪಾತ್ತಾನಾಂ ಸೋಮಾದೀನಾಂ ಅಬಹುಲತ್ವೋಪಪತ್ತೇ. ನೋಡಿ, ಯಾಕೆ ಗೊತ್ತೇ? ಆ 4 ದ್ರವ್ಯಗಳಲ್ಲಿ ಯಾವುದು 4 ದ್ರವ್ಯಗಳು? ಸೋಮ, ವೃಷ್ಟಿ, ಅನ್ನ, ರೇತಸ್ಸು. ಈ 4 ದ್ರವ್ಯಗಳಲ್ಲಿ ಏನಿದೆ ನೋಡಿ, ಉಪಾತ್ತ ಸೋಮದ ಮದ ಅಬ್ಬಹುಲತ್ವ. ಅಬ್ಬಹುಲತ್ವ ಏನು? ಅಪಾಂ ಬಹುಲತ್ವ. ನೀರಿನ ಬಹುಲತ್ವ, ಬಾಹುಲ್ಯ, ನೀರಿನ ಅಂಶ ಜಾಸ್ತಿ ಇದೆ ಅದರಲ್ಲಿ. ಹೌದಾನೆ? ಎಲ್ಲದರಲ್ಲೂ ಕೂಡ ಜಾಸ್ತಿ ಇದೆ. ಆದ್ದರಿಂದ ಏನಾಗುತ್ತೆ? ನೀರಿಂದ ಹೇಳಿದ್ದಾರೆ, ಒಪ್ಪೋಣ, ಪರವಾಗಿಲ್ಲ. ಹೋಮ ಅಲ್ಲ, ಬಹುತ್ ಒಪ್ಪಿದೆ. ಪ್ರಥಮೇತು ಅಗ್ನೌ, ಆದರೆ ಪ್ರಥಮೇ ಅಗ್ನೌ ಅಂದ್ರೆ ಮೊಟ್ಟ ಮೊದಲನೆಯ ಅಗ್ನಿಯಲ್ಲಿ, ಯಾವುದು? ದ್ವಿಲೋಕ ಆಗಿದೆ. ಮೊಟ್ಟ ಮೊದಲನೆಯ ಅಗ್ನಿಯಲ್ಲಿ ಶ್ರುತಾಂ ಶ್ರದ್ಧಾಂ ಪರಿತ್ಯಜ್ಯ ಅಶ್ರುತಾಃ ಆಪಃ ಪರಿಕಲ್ಪ್ಯಂತೆ ಇತಿ ಸಾಹಸಮೇತತ್. ಆದರೆ ಸ್ವಾಮಿ, ಮೊದಲನೆಯ ಅಗ್ನಿಯಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದೇನೋ ಹೋಮದ್ರವ್ಯ ಶ್ರದ್ಧೆ ಅಂತ ಹೇಳಿದ್ದಾರೆ. ಆ ಶ್ರದ್ಧೆಯನ್ನ ಪರಿತ್ಯಜ್ಯ, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಶ್ರದ್ಧೆ ಅಂತಕ್ಕಂಥ ಪದವನ್ನ ಕೈ ಬಿಟ್ಟು ನೀವು ಪರಿತ್ಯಜ್ಯ ಅಶ್ರುತ ಆಪಹ, ಅಶ್ರುತಾಹ ಆಪಹ ಅಂದ್ರೆ ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತಹ ಆಪಹ ಅಂದ್ರೆ ಅಪ್ಪು. ಅಪ್ಪನ್ನ ನೀವು ಪರಿಕಲ್ಪನೆ ಮಾಡುವುದು ನಿಜವಾದ ಸಾಹಸ ಸ್ವಾಮಿ. ಯಾಕೆ? ಶ್ರುತಿಲಿ ಹೇಳೇ ಇಲ್ಲ. ಅಲ್ಲಿ ಹೇಳಿರ್ತಕ್ಕಂಥದ್ದು ಶ್ರದ್ಧೆ ಅಂತಕ್ಕಂಥದ್ದು. ಹಾಗೆ ಶ್ರದ್ಧೆ ಅಂತ ಹೇಳಿರುವಲ್ಲಿ ನೀವು ಅದನ್ನ ನೀರು ಅಂತ ಪರಿಕಲ್ಪನೆ ಮಾಡಿಬಿಟ್ಟು, ಅಪ್ಪು ಅಂತ ಪರಿಕಲ್ಪನೆ ಮಾಡಿಬಿಟ್ಟು, ಆ ಅಪ್ಪಿನಿಂದ ಏನು ಅದ್ರ ಕಾರ್ಯ ಅಂತ ಹೇಳಿ 5ನೇ ಅಗ್ನಿಯಲ್ಲಿ ರೇತಸ್ಸನ್ನು ಹೋಮ ಮಾಡ್ತಾನೆ. ಅದರ ಕಾರ್ಯ ಯಾವುದು? ಪುರುಷ ವಾಚ್ಯ, ಪುರುಷನನ್ನೂ ಕೂಡ ಈ ಅಪ್ಪು ಅಂತ ಹೇಳ್ಬಿಟ್ಟು ಪಂಚಮ್ಯ ಮಾಂಸವು ಆಪಹ ಪುರುಷ, ನೀರೇ ಪುರುಷ ಎಂಬುದಾಗಿ ಕರೆಯಲ್ಪಟ್ಟಿದೆ ಅಂತ ಹೇಳ್ಬಿಟ್ರೆ ನೀರು ಹೇಳೇ ಇದರ ಸ್ವಾಮಿ ಮೊದಲನೇದ್ರಲ್ಲಿ. ಮೊದಲನೇ ಬಿಟ್ಬಿಡ್ತೀರ? ಹಾಗಾದ್ರೆ ಆ ಲೆಕ್ಕದಲ್ಲಿ ಹೇಳಿದಾನೆ, ಮೊದಲನೇ ಬಿಟ್ರೆ ಹೇಗಾಗುತ್ತೆ? ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪರಿಕಲಿ ಸಾಹಸ ನೀತತ್. ನಿಜವಾದ್ರಿಂದು ಸಾಹಸ ಸ್ವಾಮಿ ಇದು ಅಂತೂ. ಶ್ರದ್ಧಾ ಚ ನಾಮ ಪ್ರತ್ಯಯ ವಿಶೇಷ. ಹೋಗ್ಲಿ, ಹೇಗೋ ಒಂದು ಸ್ವಾಮಿ, ಏನೋ ಒಂದು ಬಾದರಾಯಣ ಸಂಬಂಧ ಗೊತ್ತಲ್ಲ, ಬಾದರಾಯಣ ಸಂಬಂಧ. ಅದೇನೋ ಅರ್ಥವಿಲ್ಲ, ಅನ್ವಯವಿಲ್ಲ, ಯಾವುದೋ ಏನೋ ಒಂದು ಸಂಬಂಧ ಹೇಳ್ಬಿಡೋದು. ಅದಕ್ಕೇನೋ ನಾವು ಈಗಲೂ ಹೇಳ್ತೇವೆ, ಏನ್ರಿ ಸಂಬಂಧ? ಅಯ್ಯೋ ಬಿಡ್ರಿ, ಬಾದರಾಯಣ ಸಂಬಂಧ.
ಏನ್ ಬಾ ಸಂಬಂಧವೇ ಇಲ್ಲ, ಅದು ಯಾವುದೋ ಎಲ್ಲೋ ಏನೋ ಸಂಬಂಧ ಇದೆ ಅಷ್ಟೇ ಹೇಳ್ಬಿಡೋದಂತ. ಸಾಧಾರಣ ಸಂಬಂಧ ಹಿಂದೆ ಹೇಳಿ, ಸಾಧಾರಣ ಸಂಬಂಧ ಅಂದ್ರೆ ಇಷ್ಟೇ ಅದಕ್ಕೆ ಅರ್ಥ. ಏನು ಗೊತ್ತೇನು, ಒಬ್ಬ ಬ್ರಾಹ್ಮಣ ಇದ್ದ. ಅಂದ್ರೆ ಆಗಿನ ಕಾಲ ಕಾಲ್ನಡಿಗೆ ಹೋಗ್ತಾ ಇದ್ರು ಎಲ್ಲರೂ. ಬೆಳಗ್ಗೆ ಹೊರಟು ಸಾಯಂಕಾಲ ಊರು ಸೇರ್ಕೊತಾ ಇದ್ರು ನಡೆದು. ಹೌದಾ, ಬಿಸಿಲಾಗಿತ್ತು, ಮಧ್ಯಾಹ್ನ ಸಮಯ ಆಯಿತು. ಯಾವುದೋ ಒಂದು ಹಳ್ಳಿ ಸಿಕ್ತು, ನೋಡ್ದ ಅಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿದೆ. ಇವನು ಬ್ರಾಹ್ಮಣ, ಒಳ್ಳೆ ವೈದಿಕ ಬ್ರಾಹ್ಮಣ, ಒಳ್ಳೆ ಮಧ್ಯಾಹ್ನಿಕ ಮಾಡಬೇಕು, ಎಲ್ಲಿ ಮಾಡೋದು, ಹೊಟ್ಟೆ ಬೇರೆ ಹಸಿಬಿಟ್ಟಿದ್ದು, ಬೆಳಗ್ಗೆಯಿಂದ ಪ್ರಯಾಣ ಮಾಡಿದ್ದಾನೆ. ತುಂಬಾ ಹಸಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದ್ದಾನೆ. ಸದ್ಯ ಎಲ್ಲಾರು ಒಂದ್ ಕಡೆ ಮಾಧ್ಯಾಹ್ನಿಕ ಮಾಡಿಬಿಟ್ಟು ಊಟ ಯಾರು ಕೊಡೋದಾಗಿದ್ರೆ ಪರವಾಗಿಲ್ಲಪ್ಪ, ನಾನು ಬದುಕಿದೆ ಅಂದ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿ ಎಲ್ಲೂ ಕೂಡ ಅಲ್ಲಿ ಯಾರು ನಮ್ಮ ಅವ್ರಿಗೆ ಅವನಿಗೆ ಬೇಕಾದ ಇರ್ತಕ್ಕಂಥ ಒಬ್ರು ಬ್ರಾಹ್ಮಣರ ಮನೆ ಅಂತ ಆಗಲಿ ಅಥವಾ ಸ್ವಲ್ಪ ವೈದಿಕರೇ ಎಲ್ಲೂ ಕಾಣೋದಿಲ್ಲ. ಎಲ್ಲರೂ ಯಾರೋ ಇರ್ತಾರೆ, ಅವ್ರಿಗೇನೋ ಗೊತ್ತಿಲ್ಲ, ಇವನು ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಏನು ಊರು ಆಚೆ ಬಂದ್ಬಿಟ್ಟ. ಅಯ್ಯಯ್ಯೋ, ಊರು ಆಚೆ ಆಯ್ತು, ಏನ್ ಮಾಡೋದು ಅಂತ ಅಲ್ಲಿ ಸದ್ಯ ಒಂದ್ ಮನೆ. ಆ ಮನೆಯಲ್ಲಿ ಏನ್ ಮಾಡ್ತಾ ಇದ್ದ, ಆ ಮನೆ ಯಜಮಾನ ಅವನು ಮಾಧ್ಯಾಹ್ನಿಕ ಮಾಡ್ಬಿಟ್ಟು ಆಚೆ ಕಡೆ ಬಂದು ಆ ನೀರನ್ನ ಹಾಕ್ತಾ ಇದ್ದ. ಅರ್ಗೆ ಬಿಟ್ಟಿದ್ದ ನೀರು, ಅರ್ಗೆ ಬಿಡ್ತಾ ಇದ್ದ. ಅರ್ಗೆ ಬಿಟ್ಟ, ಸೂರ್ಯನ ಗೆರೆ ಹಾಕೊಂಡು ಈಚೆ ಬಂದ. ಇವನು ನೋಡ್ದ, ಓಹೋ ಇವನು ಯಾರೋ ವೈದಿಕ ಬ್ರಾಹ್ಮಣನ ಮನೆ ಇದು, ಇಲ್ಲಿ ಹೊಟ್ಟೋಣ ಅಂತ ಹೋದ. ಏನ್ ಮಾಡೋದು, ಯಾರಿಗೆ ಹೇಗೆ ಹೇಳೋದು, ಸುಮ್ಮನೆ ಹೋಗ್ಬಿಟ್ಟು ಊಟ ಹಾಕಿ ಹಾಕ್ತಾನೋ ಇಲ್ವೋ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಉಪಾಯ ಮಾಡ್ಬಿಟ್ಟ. ಏನ್ ಮಾಡ್ದ, ಹೋಗ್ಬಿಟ್ಟು ಓ ಏನ್ ಸ್ವಾಮಿ ದೇವರು ಚೆನ್ನಾಗಿದ್ದೀರಾ ಅಂತ ಹೇಳಿ ತುಂಬಾ ಪರಿಚಯ ಇರೋ ಹಾಗೆ ಮಾತಾಡಿಸ್ಬಿಟ್ಟ. ಏನು ಚೆನ್ನಾಗಿದ್ದೀರಾ, ನಿಮಗೆ ಚೆನ್ನಾಗಿದ್ದಾರಾ, ಮನೆ ಮತ್ತೊಬ್ಬ ಚೆನ್ನಾಗಿದ್ದಾರಾ, ಏನು ಬಹಳ ದಿವಸ ಆಗೋಯ್ತು ಸ್ವಾಮಿ ನಿಮ್ಮನ್ನು ನೋಡಿ ಎಷ್ಟಿಂದ ಏನು ಹೇಳಿ. ಇವ್ರಿಗೆ ಆಶ್ಚರ್ಯ, ಇವ್ನು ಯಾರು ನೋಡೇ ಇಲ್ವಲ್ಲಪ್ಪ ಇದನ್ನ, ಏನು ಈ ಥರ ಮಾತಾಡಿಸ್ತಾ ಇದ್ದಾನೆ. ಆದ್ರೂ ಕೂಡ ಅಯ್ಯೋ ನಾನು ಮರ್ತ್ಬಿಟ್ಟಿದ್ದೀನೋ ಏನೋ, ಯಾರೋ ನಮ್ಮ ಸಂಬಂಧಿಕ ಇರ್ಬೇಕೇನೋ, ಬಂಧುವೇ ಇರ್ಬೇಕೇನೋ, ನಾನು ಮರ್ತ್ಬಿಟ್ಟಿದ್ದೀನೋ ಅಂದ್ಬಿಟ್ಟು ಇರ್ಲಿ ಪಾಪ, ಬನ್ನಿ ಸ್ವಾಮಿ ಇಂದ ಸತ್ಕಾರ ಮಾಡ್ದ. ಮಾಧ್ಯಾಹ್ನಕ್ಕೆ ನೀರು ಕೊಟ್ಟ, ಮಧ್ಯಾಹ್ನ ಮಾಡ್ದ. ಸ್ವಾಮಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದ. ಓ ಆಯ್ತು, ಇದು ಬಹಳ ಸಂತೋಷ ಅಂದ. ಏನಾಯ್ತು ಎಲ್ಲ ಅದು ಸುಮ್ಮನೆ ಏನೂ ಇಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದಾನೆ. ಓಹೋ ಸ್ವಾಮಿ, ನೀವು ಅವ್ರು ಹಾಗಿದ್ದಾರೆ ಇವ್ರು ಹಾಗಿದ್ದಾರೆ ಸುಮ್ಮನೆ. ಓಹೋ ಯಾರು ಬಹಳ ಗೊತ್ತಿರೋದು ಬೇಕೇನೋ, ನನ್ನ ಬುದ್ಧಿಗೆ ಬರ್ತಾನೆ ಇಲ್ಲ ಅನ್ಕೊಂಡ್ಬಿಟ್ಟ ಯಜಮಾನ. ಆಯ್ತು, ಪುಷ್ಕಳ ಊಟ ಆಯ್ತು. ಆಹಾ ಬದುಕಿದೆಯಾ ಬಡಗಿದೆ ಅಂದ. ಈಚೆ ಕಡೆ ಬಂದ, ಹೋಗ್ಬೇಕು, ತಿರ್ಗಾ ಪ್ರಯಾಣ ಮಾಡ್ಬೇಕಲ್ಲ. ಪ್ರಯಾಣ ಮಾಡೋದಕ್ಕೆ ಬಂದ್ಬಿಟ್ಟು ಅವರು ಬಂದ್ರು, ಆ ದಂಪತಿಗಳು, ಆ ಯಜಮಾನಿ ಇಬ್ರು ಬಂದ್ರು. ಬಾಗಲ ಹತ್ರ ಬಂದ್ರು. ಆಯ್ತು ಸ್ವಾಮಿ, ತಮ್ಮ ಸತ್ಕಾರಕ್ಕೆ ಧನ್ಯವಾದಗಳು, ಎಲ್ಲ ಚೆನ್ನಾಗಿರ್ಲಿ, ಎಲ್ಲಾರಿಗೂ ಹೇಳಿ ಕೇಳಿದೆ ಅಂತ ಇನ್ನೂ ಹೇಳ್ತಾ ಇದ್ದಾನೆ. ಏನೋ ದೊಡ್ಡ ಬಹಳ ಪರಿಚಯ ಇರೋ ಹಾಗೆ ಹೇಳಿ ಅಂತ ಹೇಳ್ಬಿಟ್ಟು ಇವ್ರಿಗೆ ತುಂಬಾ ಇದು ಯಾರು ಅಂತ ಗೊತ್ತಾಗಿರಲ್ಲಪ್ಪ ಇವರು ಅಂದ್ಬಿಟ್ಟು, ಆ ಹೆಂಡ್ತಿನೂ ನಮ್ಮ ಕಡೆಯವರು ಅಲ್ಲ ಕಣ್ರಿ, ನಿಮ್ಮ ಕಡೆಯವರು ಅಲ್ಲ ಕಣ್ರಿ, ಯಾರು ಕೇಳೇ ಬಿಡೋಣ ಹೋಗ್ಲಿ, ಇನ್ನೇನು ಹೋಗ್ತಾ ಇದಾರಲ್ಲ, ಆಯ್ತು ಕೇಳ್ಬಿಡೋಣ ಅಂದ್ಬಿಟ್ಟು, ಸ್ವಾಮಿ ತಾವು ಯಾರು ಅಂತ ಗೊತ್ತಾಗಿಲ್ಲ, ತಮ್ಮ ಪರಿಚಯ ಹೇಳ್ಕೊಂಡು ಏನೋ ಸಂಬಂಧ ಮರೆತುಬಿಟ್ಟಿದೆ ನೋಡಿ, ಹಾಳು ವಿಸ್ಮೃತಿ, ಏನ್ ಮಾಡೋದು, ತಾವು ಯಾವ ಸಂಬಂಧ, ಯಾವ ಕಡೆಯವರು, ನನ್ನ ಹೆಂಡತಿ ಕಡೆಯವರ, ನನ್ನ ಕಡೆಯವರ, ಯಾರ ಕಡೆಯವರು ತಾವು ಅಂತ ಕೇಳ್ತಾನೆ. ಆಗ ಆಗ ಇವನಿಗೆ ಹೊಳೆಯುತ್ತೆ, ಅಯ್ಯಯ್ಯೋ ನಾನು ಎಂಥ ಕೆಲಸ ಮಾಡ್ಬಿಟ್ಟೆ ಹೊಟ್ಟೆಗೋಸ್ಕರ, ಏನೋ ಸುಳ್ಳು ಹೇಳಿ ಏನೋ ಮಾಡ್ಬಿಡ್ತಾನ ಅಂದ್ಬಿಟ್ಟು ತುಂಬಾ ದುಃಖ ಆಗ್ಬಿಡುತ್ತೆ. ಅಯ್ಯೋ ಇಂಥ ಕೆಲಸ ನಾನು ಮಾಡಬಾರ್ದಾಗಿತ್ತು, ಏನೋ ಹೇಳ್ಬಿಟ್ಟು ಬಂದ್ಬಿಟ್ಟೆ ನೋಡಿ, ಯಾತಕ್ಕೂ ಹೊಟ್ಟೆ ಪಾಡು ನೋಡಿ, ಏನ್ ಮಾಡ್ತೀರಿ ಅಂದ್ಬಿಟ್ಟು ತುಂಬಾ ದುಃಖ ಆಗ್ಬಿಡುತ್ತೆ. ಆವಾಗ ಅತ್ಯಂತ ದುಃಖದಿಂದ ಹೇಳ್ತಾನೆ, ಸ್ವಾಮಿ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ಏನೂ ಸಂಬಂಧ ಇಲ್ಲ, ನೀವ್ಯಾರು ನಾವ್ಯಾರು ಏನೂ ಇಲ್ಲ. ಏನ್ ಸಂಬಂಧ ಇದೆ ಗೊತ್ತೇ ನೋಡಿ, ಅವಾಗೆಲ್ಲ ಹೋಗ್ತಾ ಇರುವಾಗ ಒಂದು ಕೋ ಹಿಡ್ಕೊಂಡು ಹೋಗ್ತಾರೆ, ಕಾಡಲ್ಲಿ ಹೋಗ್ತಾ ಇದ್ರು, ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ರು. ನೋಡಿ ಈ ದೊಣ್ಣೆ ಇದೆ, ಇದು ಯಾವ್ದಿದು, ಇದು ಊರಲ್ಲಿ ಒಬ್ಬ ಬಡಗಿ ಇದ್ದ, ಅವನು ಎಲ್ಚಿ ಮರದಿಂದ ಈ ದೊಣ್ಣೆ ಮಾಡಿಕೊಟ್ಟಿದ್ದಾನೆ, ಈ ದೊಣ್ಣೆ ಎಲ್ಚಿ ಮರದ್ದು ಸ್ವಾಮಿ, ನೋಡಿ ನಿಮ್ ಮನೆ ಮುಂದೆ ಇದೆಯಾ ಮರ, ಇದು ಎಲ್ಚಿ ಮರ, ಇಷ್ಟೇ ಸಂಬಂಧ ಸ್ವಾಮಿ.
ಏನೂ ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನು ಏನು ಹೊಟ್ಟೆ ಪಾಡು ತಮ್ಮ ಹತ್ರ ಈ ಥರ ಹೇಳಿಬಿಟ್ಟೆ, ದಯಮಾಡಿ ಕ್ಷಮಿಸ್ಬಿಡಿ ಅಂತ ಹೇಳಿ. ಅವ್ರಿಗೂ ಬ್ರಾಹ್ಮಣರಿಗೆ ತುಂಬ ಒಂಥರ ಇದಾಯ್ತು. ಅಯ್ಯಯ್ಯೋ, ಏನು ಹಸಿವು ಅಂತಕ್ಕಂಥದ್ದು ಎಂಥ ಏನೇನು ಮಾಡಿಸ್ಬಿಡುತ್ತೆ ಅಂದ್ಬಿಟ್ಟು ಅವರು, ಇಲ್ಲ ಸ್ವಾಮಿ, ತಾವು ಬಂದಿದ್ದು ಅತಿಥಿ ಒಳ್ಳೆ ನಮ್ಗೆ ಭಾಳ ಸಂತೋಷ ಆಯಿತು, ನೀವೇನು ಯೋಚನೆ ಮಾಡಬೇಡಿ ಅಂಥೇಳಿ ಆ ಒಂದು ಈ ಒಂದು ಸಂಬಂಧ ಏನು ಅಂತಂತಂದರೆ ಹೇ ಸಂಬಂಧ ಅಂದರೆ ಬಾದರಾಯಣ ಸಂಬಂಧ ಯೂಯಂ ಯೂಯಂ ವಯಂ ವಯಂ. ಬಾದರಾಯಣ ಬಾದರಾಯಣ ಅಂದ್ರೇನು? ಬದರಿಯಾ ಇದಂ ಬಾದರಾಯಣಂ, ಬದರಿಯಿಂದ ಮಾಡದ್ದು ಅಂತ, ಅದು ಎಲ್ಚಿಯಿಂದ ಮಾಡದ್ದು ಅಂತ ಅಷ್ಟೆ. ಎಲ್ಚಿ ಮಾಡಿ ನೋಡಿ ದೊಣ್ಣೆನ ಸ್ವಾಮಿ. ಹೀಗೆ ಇದು ಹೀಗೆ ಸಂಬಂಧ ಯಾವುದಕ್ಕೆ? ಈ ಶ್ರದ್ಧೆಗೂ ಅಪ್ಪಿಗೂ ಏನೋ ಒಂದು ಬಾದಾಯಣ ಸಂಬಂಧ ಮಾಡ, ಅದು ಆಗಲ್ವಲ್ಲ ಸ್ವಾಮಿ, ನೀವು ಹೇಳ್ತಾ ಇದ್ದೀರಿ ಹೇಗೆ ಅಂದ್ಬಿಟ್ಟು, ಅದು ಶ್ರದ್ಧೆ ಅಂತಕ್ಕಂಥದ್ದು ಯಾವುದು ಬಿಟ್ಟೆ ಪ್ರತ್ಯಯ ವಿಶೇಷ. ಅದು ಎಲ್ಲಾಗುತ್ತೆ? ಅದು ಪ್ರತ್ಯಯ ಎಲ್ಲಾಗುತ್ತೆ? ಅಂತಃಕರಣದಲ್ಲಾಗುತ್ತೆ. ಅಂತಃಕರಣದಲ್ಲಿ ಆಗತಕ್ಕಂತಹ ಪ್ರತ್ಯಯ ವಿಶೇಷ ಅದು. ಇದು ನೋಡಿದ್ರೆ ಇದು ಭೂತ, ಇದು ಯಾವುದು? ಅಪ್ಪು ಭೂಮಿ ಇವೆಲ್ಲ ಪಂಚಭೂತಗಳಿದು. ಪ್ರತ್ಯಯ ಎಲ್ಲಿ, ಭೂತ ಎಲ್ಲಿ? ಪ್ರತ್ಯಯ ಎಲ್ಲರೂ ಕೂಡ ಸಿಡ್ಕೊಳಕ್ಕಾಗುತ್ತ ಸ್ವಾಮಿ? ಸಿಕ್ಕುತ್ತಾ? ಅದು ಭೂಮಿ ಇವೆಲ್ಲ ಸ್ಥೂಲವಾಗಿರ್ತಕ್ಕಂಥದ್ದು. ಹೇಗೆ ಸಂಬಂಧ ಮಾಡ್ತೀರಿ? ಶ್ರದ್ಧಾನ ಪ್ರತಿ ವಿಶೇಷ ಪ್ರಸಿದ್ಧಿ ಸಾಮರ್ಥ್ಯ. ಪ್ರತ್ಯಯ ನಾವೇ ಪ್ರತ್ಯಯ ಎಂಬುದಾಗಿ ಪ್ರಸಿದ್ಧಿಯಾಗಿದೆ ಅದು. ತಸ್ಮಾತ್ ಅಯುಕ್ತ ಪಂಚಮ್ಯಾಂ ಆಹುತೌ ಅಪಾಂ ಪುರುಷಭಾವ ಇತಿ ಚೇತ್. ನೋಡಿ ಸ್ವಾಮಿ, ನಿಮ್ಮ ಪಂಚಾಗ್ನಿ ವಿದ್ಯೆ ಅವೆಲ್ಲ ಇದು ನೀವು ಅರ್ಥ ಮಾಡಿದ್ದು ಎಳ್ಳಷ್ಟು ಸರಿ ಇಲ್ಲ. ಪಂಚಮ್ಯಾಂ ಆಹುತೌ ಆಪಹ ಪುರುಷವಚಸೋ ಭವಂತಿ ಅಂತಕ್ಕಂಥದ್ದು ಸರಿ ಇಲ್ಲ. ಅಲ್ಲ, ಇರ್ಬೋದು, ಶ್ರುತಿವಾಕ್ಯ ನಾವದನ್ನು ಹೇಳ್ತಾ ಇಲ್ಲ, ಆದರೆ ನೀವು ಅರ್ಥ ಮಾಡಿದ್ದು ಸರಿ ಇಲ್ಲ ಅಷ್ಟೇ. ಶ್ರುತಿವಾಕ್ಯ ಸರಿಯಾಗಿದೆ, ಶ್ರುತಿವಾಕ್ಯ ಏನು ತಪ್ಪಿಲ್ಲ, ಆದರೆ ನೀವು ಅರ್ಥ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಈ ಪಂಚಮ್ಯಾಂ 5ನೆಯ ಆಹುತಿಯಲ್ಲಿ ನೀರಿಗೆ ಪುರುಷ ಭಾವವನ್ನು ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ. ಯಾವಾಗ ಸರಿ ಇಲ್ವೋ, ನೀವು ಹಿಂದಿನ 4 ಸರಿ ಇಲ್ಲ ಅಷ್ಟೇ. ಯಾವ್ದು? ತದಂತರ ಪ್ರತಿಪತ್ತವರ ಮತ್ತೆ ಹೇಳಿದ್ರಲ್ಲ, ಯಾವುದೂ ಇಲ್ಲ. ನೀವು ಹೇಳಿದ್ದೆಲ್ಲ ಏನಾಯ್ತು? ಎಲ್ಲವೂ ಕೂಡ ಏನೋ ಹೇಳಿಬಿಟ್ರಿ ಅಷ್ಟೇ ಅಂತ ಹೇಳ್ಬಿಟ್ಟ ಆ ಪೂರ್ವ ಪಕ್ಷ. ಈಗ ಇದೇನ್ ಮಾಡಿ, ಈಗ ಭಾಷ್ಯಕಾರ ಏನ್ ಮಾಡಬೇಕು? ನೋಡಪ್ಪ, ಇಲ್ಲ, ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ ಬೇರೆ ಅಲ್ಲ, ತಪ್ಪು ಬೇರೆ ಅಲ್ಲ ಅಂತ ಹೇಳ್ಬೇಕು. ನೋಡಿ, ಇದು ಏನ ಶ್ರದ್ಧೆಗೂ ತಪ್ಪು ಎಲ್ಲಿ ಸಂಬಂಧ? ಇದನ್ನ ಸಮನ್ವಯ ಮಾಡಿ ತಿಳಿಸ್ಬೇಕಾದ್ರೆ ಇನ್ನು ಏನು ಹೇಳ್ಬೇಕು ಅವ್ರನ್ನ? ಅದನ್ನ ಮುಂದೆ ಮಾಡ್ತಾರೆ ಈ ಒಂದು ಮುಂದಿನ ಒಂದು ಭಾಗದಲ್ಲಿ. ಆ ಶ್ರದ್ಧೆ ಅಂತಂದ್ರೆ ತಪ್ಪು ಹೇಗೆ ಅಂತಕ್ಕಂಥದ್ದನ್ನ ಅದನ್ನ ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.